ಮದುವೆಗೆ ಕರೆದು ಊಟದ ವೇಳೆ ಅವಮಾನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿ. ಹಿಂದೂಗಳಿಗೆ ಅವಮಾನ ಮಾಡಲಾಗಿದೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿ ವಿಡಿಯೋ ಮೂಲಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ರಾಜು ಅನ್ನೋ ವ್ಯಕ್ತಿ. ಪ್ರತಿಯೊಂದು ಜಾತಿ ಧರ್ಮದವರು ನೆಲೆಸಿರುವಂತಹ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ. ರೆಬೆಲ್ ಟಿವಿಗೆ ಸ್ವಾಗತ, ನಾನು ರೋಶ್ನಿ. ಮದುವೆಗೆ ಕರೆದು ಊಟದ ವೇಳೆ ಅವಮಾನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿ. ಹಿಂದೂಗಳಿಗೆ ಅವಮಾನ ಮಾಡಲಾಗಿದೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿ ವಿಡಿಯೋ ಮೂಲಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ರಾಜು ಅನ್ನೋ ವ್ಯಕ್ತಿ. ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ನಮ್ಮ ನಾಡಿನಲ್ಲಿ ಕೋಮು ಗಲಭೆ ಹುಟ್ಟಿಸ್ಬೇಕು, ಬೆಂಕಿ ಹಚ್ಚಬೇಕು ಅಂತಾನೆ ಒಂದಿಷ್ಟು ಜನ ಕಾಯ್ತಾನೆ ಇರ್ತಾರೆ. ಪ್ರತಿಯೊಂದು ಜಾತಿ ಧರ್ಮದವರು ನೆಲೆಸಿರುವಂತಹ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ. ಅದರಲ್ಲೂ ನಮ್ಮ ಕನ್ನಡ ನಾಡು ಕರ್ನಾಟಕ ಅಂದ್ರೆ ಪ್ರತಿಯೊಂದು ಭಾಗಗಳಿಂದಲೂ ಕೂಡ ಜನ ಇಲ್ಲಿಗೆ ಬಂದು ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾರೆ. ಇದು ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ. ಯಾವುದೇ ಹಬ್ಬ ಹರಿದಿನಗಳು ಬಂದ್ರೂ ಕೂಡ ಎಲ್ಲಾ ಜಾತಿಯವರು ಸೇರಿ ಆಚರಿಸುವ ಉದಾಹರಣೆಗಳು ಕೂಡ ಇವೆ. ಇಷ್ಟೆಲ್ಲಾ ನೆಮ್ಮದಿಯಿಂದ ಇರೋ ಸಮಯದಲ್ಲಿ ಹಾಳು ಮಾಡೋರು ಮಾತ್ರ ಇದ್ದೇ ಇರ್ತಾರೆ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಮದುವೆಯ ಊಟಕ್ಕೆ ಕುಳಿತ ವ್ಯಕ್ತಿಗೆ ಊಟ ಹಾಕೋದಿಲ್ಲ, ನೀವು ತಿಲಕ ಇಟ್ಟಿದ್ದೀರಾ ಅಂತ ಹಿಂದುವಿಗೆ ಅವಮಾನ ಮಾಡಲಾಗಿದೆ ಅನ್ನೋ ಕೆಲವು ಮಾಧ್ಯಮಗಳು ಸುದ್ದಿ ಕೂಡ ಮಾಡಿತ್ತು. ಆದ್ರೆ ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿ ಮದುವೆಯಲ್ಲಿ ಭಾಗವಹಿಸಿದ್ದಂತಹ ರಾಜು ವಿಡಿಯೋ ಮಾಡುವ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಸೆಲ್ಯೂನಿಗೆ ಬರ್ತಾ ಇದ್ದೆ, ಒಬ್ಬರು ಮದುವೆಗೆ ಕರೆದಿದ್ರು, ಹಾಗಾಗಿ ಹೋಗಿದ್ದೆ ಅಷ್ಟೇ. ನಾನು ಊಟ ಮಾಡುವಾಗ ಮುಸ್ಲಿಮರು ಎಬ್ಬಿಸಿದ್ದು ಅಲ್ಲ. ನಾನು ಊಟ ಮಾಡುವಾಗ ಒಬ್ಬನೇ ಕುಳಿತುಕೊಂಡು ಊಟ ಮಾಡ್ತಿದ್ದೆ. ಈ ವೇಳೆ ಒಬ್ಬನೇ ಯಾಕೆ ನೀನು ಕೂತ್ಕೊಂಡಿದ್ಯಾ, ನಮ್ಮೆಲ್ಲರ ಜೊತೆ ಬಂದು ಊಟ ಮಾಡು ಅಂತ ಹೇಳಿ ಕರೆದುಕೊಂಡು ಹೋಗಿದ್ದಾರೆ ಅಷ್ಟೇ. ಅದ್ರ ವಿನಃ ಬೇರೆ ಏನೂ ಇಲ್ಲ, ಬೇರೆ ಏನು ನಡೆದಿಲ್ಲ ಅಂತ ಹೇಳಿ ನಾನು ಅವರ ಜೊತೆ ಊಟ ಮಾಡಿ ಬಂದೆ ಅಷ್ಟೇ. ಕೆಲವರು ಆ ವಿಡಿಯೋವನ್ನ ಮಾಡಿ ಈ ರೀತಿಯಾಗಿ ಮಾಡ್ತಾ ಇರೋದು ನನಗೆ ಈ ವಿಚಾರನೇ ಗೊತ್ತಿಲ್ಲ ಅಂತ ಹೇಳಿ ರಾಜು ವಿಡಿಯೋದಲ್ಲೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇನ್ನು ಮದುವೆಯಲ್ಲಿ ಊಟಕ್ಕೆ ಕುಳಿತ ವ್ಯಕ್ತಿಗಳು ಎಬ್ಬಿಸಿ ಅವಮಾನ ಮಾಡಿ ಕಳಿಸಿದ್ದಾರೆ ಅನ್ನೋ ವಿಡಿಯೋ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಆದ್ರೆ ಇದು ಸಂಪೂರ್ಣವಾಗಿ ಸುಳ್ಳು ಅಂತ ರಾಜು ವಿಡಿಯೋದಲ್ಲೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಷ್ಟಕ್ಕೂ ಈ ಹಿಂದೆ ನಡೆದಿದ್ದೇನು ಅಂದ್ರೆ ಆಕ್ಚುಲಿ ಏನಾಗಿತ್ತು ಅನ್ನುವಂಥದ್ದಾದ್ರೆ, ತಿಲಕ ಇಟ್ಟ ಹಿಂದೂಗೆ ಊಟ ಹಾಕೋದಿಲ್ಲ, ಮದುವೆಗೆ ಆಹ್ವಾನ ನೀಡಿ ಅವಮಾನ ಮಾಡಿದ್ದಾರೆ. ಸಮೀವುಲ್ಲಾ ನೆಲಮಂಗಲದಲ್ಲಿ ಮುಸ್ಲಿಮರ ಕುಟುಂಬದ ಮದುವೆಗೆ ತೆರಳಿದ ರಾಜುವಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ ಅನ್ನೋ ಸುದ್ದಿ ಇತ್ತೀಚೆಗಷ್ಟೇ ಆ ಒಂದು ವಿಡಿಯೋ ಅಥವಾ ಆ ವಿಡಿಯೋದಲ್ಲಿ ಮಾತಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ನೀವು ಸಹ ನೋಡಿರ್ತೀರಾ. ಇನ್ನು ಮದುವೆಯಲ್ಲಿ ಊಟಕ್ಕೆ ಕುಳಿತ ವ್ಯಕ್ತಿಗಳನ್ನ ಎಬ್ಬಿಸಿ ಅವಮಾನ ಮಾಡಿ ಕಳಿಸಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಅನ್ನೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ನಿಮಗೆ ಊಟ ಹಾಕೋದಿಲ್ಲ, ನೀವು ತಿಲಕ ಇಟ್ಟಿದ್ದೀರಾ ಅಂತ ಹೇಳಿ ಹಿಂದೂಗೆ ಅವಮಾನ ಮಾಡಲಾಗಿದೆ ಅನ್ನೋ ಆರೋಪ. ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿತ್ತು. ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು, ಎಲ್ಲರೂ ಕೂಡ ಸಿಟ್ಟಾಗಿದ್ರು. ಈ ಸಂದರ್ಭದಲ್ಲಿ ಅದು ಯಾವುದೇ ಜಾತಿ ಧರ್ಮ ಭೇದ ಭಾವ ಏನೇ ಇರಲಿ, ಊಟ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಎಬ್ಬಿಸೋದು ಅಥವಾ ಈ ರೀತಿಯಾಗಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇತ್ತು. ನೋಡಿ, ಇನ್ನು ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ ಕಾರ್ಯಕ್ರಮಕ್ಕೆ ರಾಜು ಅನ್ನೋರನ್ನ ಆಹ್ವಾನ ಮಾಡಿರ್ತಾರೆ. ಆದ್ರೆ ಮದುವೆ ಕಾರ್ಯಕ್ರಮದಲ್ಲಿ ಒಂದು ಹೈ ಡ್ರಾಮಾ ನಡೆದಿರುತ್ತೆ ಅನ್ನುವಂತಹ ವಿಡಿಯೋ ಏನು ವೈರಲ್ ಆಗಿತ್ತು. ಇದರಾಗಿ ಇದೀಗ ಈ ವಿಡಿಯೋ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇದೆ. ಸಮೀವುಲ್ಲಾ ಮಗನ ಮದುವೆ ಕಾರ್ಯಕ್ರಮಕ್ಕೆ ರಾಜು ಅನ್ನೋ ವ್ಯಕ್ತಿಗೆ ಆಹ್ವಾನ ಮಾಡಲಾಗಿತ್ತು. ನೆಲಮಂಗಲದ ಸಮೀವುಲ್ಲಾ ಮಗನ ಮದುವೆ ಕಾರ್ಯಕ್ರಮಕ್ಕೆ ರಾಜು ಹೋಗಿರ್ತಾರೆ. ನೆಲಮಂಗಲದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮುಜಾಮಿಲ್ ಪಾಷಾ ಹಾಗೂ ಸಾನಿಯಾ ಜೋಡಿ ಮದುವೆ ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತೆ. ಆಹ್ವಾನ ನೀಡಿದ ಕಾರಣ ಕ್ಷೌರಿಕ ಕೆಲಸವನ್ನ ಬೇಗನೆ ಮುಗಿಸಿ ಶಾಪ್ ಕ್ಲೋಸ್ ಮಾಡಿಕೊಂಡು ರಾಜು ಕೂಡ ಮದುವೆಗೆ ಹೋಗಿರ್ತಾರೆ. ಮುಸ್ಲಿಂ ಕುಟುಂಬದ ಮದುವೆಗೆ ಹೋಗಿದ್ದಾಗ ರಾಜು ಅಲ್ಲಿರುವಂತಹ ಜನರಿಗೆ ತದನಂತರ ನವ ಜೋಡಿಗಳಿಗೆ ಶುಭ ಕೋರ್ತಾರೆ. ಬಳಿಕ ಎಲ್ಲರ ಜೊತೆ ಬಂದು ಊಟಕ್ಕೆ ಕೂತ್ಕೊಳ್ತಾರೆ. ನಿಮ್ಮನ್ನ ಕರೆದಿದ್ ಯಾರು, ತಿಲಕ ಇಟ್ಟವರಿಗೆ ಊಟ ಹಾಕೋದಿಲ್ಲ ಅಂತ ಹೇಳಿ ಅವಮಾನ ಮಾಡಿದ್ರು ಅನ್ನೋ ಸುದ್ದಿ ಅದೇ ಒಂದು ಸಂದರ್ಭದಲ್ಲಿ ವೈರಲ್ ಆಗುತ್ತೆ. ದಿಢೀರಾಗಿ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆಯೂ ಕೂಡ ಅದೇ ಇರುತ್ತೆ. ಆದ್ರೆ ಇದೆಲ್ಲವೂ ಸುಳ್ಳು ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ. ಊಟಕ್ಕೆ ಪಂಕ್ತಿಯಲ್ಲಿ ಕುಳಿತ ಎಲ್ಲರಿಗೂ ಬಡಿಸ್ತಾ ಬಂದಿದ್ದಾರೆ. ಮುಸ್ಲಿಂ ಬಾಂಧವರ ನಡುವೆ ಕುಳಿತಿದ್ದ ರಾಜು ಅವರನ್ನ ನೋಡಿದಂತಹ ಮದುವೆ ಕುಟುಂಬಸ್ಥರು, ತಿಲಕ ಇಟ್ಟವರಿಗೆ ಊಟ ಹಾಕೋದಿಲ್ಲ, ನಿಮ್ಮನ್ನ ಯಾರು ಕರೆದಿದ್ರು, ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ, ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳಿ ರಾಜುಗೆ ಅವಮಾನ ಮಾಡಲಾಗಿದೆ ಅನ್ನೋ ವರದಿ ಈ ಹಿಂದೆ ಆಗಿತ್ತು. ಆದ್ರೆ ಇದೀಗ ಖುದ್ದು ರಾಜು ಅವರೇ ಮಾತಾಡಿ ಆ ರೀತಿ ಏನು ನಡೆದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಷ್ಟಕ್ಕೂ ರಾಜು ಅನ್ನೋ ವ್ಯಕ್ತಿ ಏನ್ ಮಾತಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬನ್ನಿ. ಮದುವೆ ಕರೆದಿದ್ರು, ನಮ್ಮ ಸಲೂನ್ ಬರ್ತಾ ಇದ್ರು, ಅವ್ರ ಕಟಿಂಗಿಗೆ ಮದುವೆ ಬರ್ಬೇಕು ಅಂತ ಹೇಳಿದ್ರು. ನಾನು ಮದುವೆಗೆ ಹೋಗಿದ್ದೆ, ನಾನು ಸಿಂಗಲ್ ಆಗಿ ಒಂಥರ ಕೂತಿದ್ದೆ. ಅವ್ರು ಎಬ್ಬರಿಸ್ಬಿಟ್ಟು ಬಾ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಬಂದೆ ಸ್ವಾಮಿ ಈ ಕಡೆ ಅಂಗಡಿ ಕಡೆಗೆ. ಇದೆಲ್ಲ ಏನ್ ನಡೀತಾ ಇತ್ತ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ದು ನೆಲಮಂಗಲದಲ್ಲಿ ವಿಶ್ವೇಶ್ವರದಲ್ಲಿ ಅಂಗಡಿ ಸಲೂನು ಕಟಿಂಗ್ ಶಾಪ್ ನಮ್ದು.
ಬಾಲಾಜಿ ಫಾರ್ಮ್ಸ್ ಅಲ್ಲಿ ಅರಶಿನಗುಂಟೆದು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಜು ಅವರ ಹೇಳಿಕೆ. ಅದೇನೇ ಇರ್ಲಿ, ಈ ರೀತಿ ಜನರ ಮಧ್ಯೆ ಜಾತಿ ಧರ್ಮದ ಹೆಸರು ಹೇಳಿಕೊಂಡು ಬೆಂಕಿ ಹಚ್ಚೋ ಕೆಲಸ ನಿಲ್ಲಲೇಬೇಕು.